ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಡಾಕ್ಟರ್ ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್. The title of the message is Prayer for Relief from Adversaries. ಇವತ್ತಿನ ಒಂದು ಸಂದೇಶದ ಒಂದು ಮುಖ್ಯಾಂಶ ಏನು ಅಂತ ಹೇಳಿದ್ರೆ, ಕಷ್ಟ ಕಾಲದಲ್ಲಿ ದೇವರ ಒಂದು ಸಹಾಯ ನೀಡುವುದು ಎಂಬುದಾಗಿ. Let's turn to Psalms 70 verse 5. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆಗಳ ಪುಸ್ತಕ 70ನೇ ಅಧ್ಯಾಯ 5ನೇ ವಚನಕ್ಕೆ ತಿರುಗಿಸೋಣ. I am poor and needy. Make haste to me, O God. You are my help and my deliverer. O Lord, do not delay. ಕೀರ್ತನೆ 70 ವಚನ. ನಾನಾದರೋ ಕುಗ್ಗಿದವನು ದುಃಖಿಲ್ಲದವನು ಆಗಿದ್ದೇನೆ. ದೇವರೇ ಶೀಘ್ರವಾಗಿ ಬಾ. ಯೆಹೋವನೇ ನೀನೇ ನನಗೆ ಸಹಾಯಕನು ರಕ್ಷಕನೂ ಆಗಿದ್ದಿ, ತಡ ಮಾಡಬೇಡ. It's a desperate cry for divine intervention and help during the time of affliction. ಕಷ್ಟ ಕಾಲದಲ್ಲಿ ಈ ಒಂದು ಕುಗ್ಗಿದ ಸಮಯದಲ್ಲಿ ಈ ಒಂದು ಪ್ರಾರ್ಥನೆ ಮಾಡುವಂತ ಸಂದರ್ಭವನ್ನು ನಾವಿಲ್ಲಿ ನೋಡುತ್ತೇವೆ. David humbles himself as poor and needy. ಈ ದಾವಿದನು ತನ್ನನ್ನೇ ಬಹಳ ಒಂದು ಕುಗ್ಗಿದ ಮನಸ್ಸಿನಿಂದ ಆತನು ದೇವರ ಒಂದು ಸಹಾಯಕ್ಕಾಗಿ ಎದುರು ನೋಡುತ್ತಾನೆ. Hurry to me reflects deep trust in God's ability to respond swiftly to the cries of his people. ದೇವರು ತನ್ನ ಒಂದು ಮಕ್ಕಳ ಒಂದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ದೇವರು ತಾನೇ ಬಂದು ಅವರಿಗೆ ಶೀಘ್ರವಾಗಿ ಸಹಾಯ ಮಾಡಲಿಕ್ಕಿದ್ದಾನೆ. The psalmist recognizes God's role as both helper and deliverer from oppression. ಈ ಒಂದು ಕಷ್ಟ ಕಾಲದಲ್ಲಿ ದೇವರು ಅವರಿಗೆ ಸಹಾಯಕನು ವಿಮೋಚಕನು ಆಗಿರ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. God delivered his people from their enemies, from the oppression of Pharaoh. ಆ ದೇವರು ತನ್ನ ಮಕ್ಕಳನ್ನ ವಿರೋಧಿಗಳಿಂದ ಹಾಗೂ ಫರೋಹನನ ಒಂದು ಬಂಧನದಿಂದ ಜನರನ್ನ ಬಿಡಿಸುತ್ತಾನೆ. The ultimate deliverance is through Jesus Christ. ಅಂತಿಮವಾಗಿ ಬರುವಂತ ವಿಮೋಚನೆಯು ಅದು ಯೇಸು ಕ್ರಿಸ್ತನಿಂದಾಗಿದೆ. Jesus gives freedom from sin, Satan, and death. ಯೇಸು ಕ್ರಿಸ್ತನು ಪಾಪದಿಂದ, ಮರಣದಿಂದ ಹಾಗೂ ಬಂಧನಗಳಿಂದ ಆತನು ಬಿಡಿಸುವಂತವನಾಗಿದ್ದಾನೆ. He is the fulfillment of God's promises to deliver his people. ದೇವರು ವಿಮೋಚಿಸುವಂತ ಕಾರ್ಯದಲ್ಲಿ ಆತನೇ ವಾಗ್ದಾನ ಮಾಡಲ್ಪಟ್ಟಂತ ಸಹಾಯಕನಾಗಿದ್ದಾನೆ. David, the future king, had to live as a fugitive under Saul's persecution and later from the threat of Philistines. ಮುಂದೆ ರಾಜನಾಗಬೇಕಾದ ದಾವೀದನು ಸೌಲನಿಂದ ಆತನು ವಿರೋಧಿಸಲ್ಪಟ್ಟಂತವನಾಗಿ ಆತನು ನಿರಾಶ್ರಿತನಾಗಿ ಅಲೆದಾಡುವಂತ ಪರಿಸ್ಥಿತಿಯಲ್ಲಿ ಬಂದಿರುತ್ತಾನೆ. His son Absalom also wanted to kill him. ಆತನ ಮಗನಾದ ಅಬ್ಸಲೋಮನು ದಾವೀದನನ್ನು ಕೊಲ್ಲುವಂತ ಸಂದರ್ಭ ಕೂಡ ಆತನು ಎದುರಿಸುತ್ತಾನೆ. Saul's court branded David as an enemy of the state. ಆ ಒಂದು ದೇಶದ ವಿರೋಧಿಯಾಗಿ ದಾವೀದನನ್ನ ಸೌಲನು ಎಣಿಸುವವನಾಗಿದ್ದಾನೆ. In 1918, the US Army had broken through enemy lines in the forest about 100 miles east of Paris. ಅಮೆರಿಕದಲ್ಲಿ 1918ನೇ ಇಸ್ವಿಯಲ್ಲಿ ಅವರು ವಿರೋಧಿಗಳನ್ನು ಎದುರಿಸುವಾಗ ಒಂದು ಅರಣ್ಯದಲ್ಲಿ ಅವರು ಇರಬೇಕಾದಂತ ಪರಿಸ್ಥಿತಿ ಬರ್ತದೆ. They were surrounded by German soldiers. ಅವರು ಜರ್ಮನಿಯ ಒಂದು ಸೈನಿಕರಿಂದ ಅವರು ಸುತ್ತುವರಿಯಲ್ಪಡುತ್ತಾರೆ. Major Chambers had 3 options to communicate with the commander: laying a telephone cable through the forest, sending back one of the soldiers, or one army supplied carrier pigeon. ಅವರು ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ 3 ಆಯ್ಕೆಗಳನ್ನು ಅವ್ರ ಮುಂದೆ ಇರ್ತದೆ. ಒಂದು, ಅವರು ಆ ಟೆಲಿಫೋನ್ ಲೈನ್ಗಳನ್ನು ಹಾಕುವಂಥದ್ದು, ಅವರ ಸೈನಿಕರನ್ನು ಹಿಂತಿರುಗಿ ಕಳಿಸುವಂಥದ್ದು, ಹಾಗೂ ಹೇಗೆ ಅವರು ಇನ್ನೊಬ್ಬರಿಗೆ ಸಂವಹನ ಮಾಡುವಂಥದ್ದನ್ನ ನಾವಿಲ್ಲಿ ನೋಡುತ್ತೇವೆ. They released the 3 pigeons along the route to headquarters, but 2 of them shot dead. ಅವರು 3 ಪಾರಿವಾಳಗಳನ್ನ ಸಂದೇಶ ಕಳಿಸಿಕೊಡುತ್ತಾರೆ. ಅದರಲ್ಲಿ 2 ಪಾರಿವಾಳಗಳನ್ನ ಅವರು ಕೊಂದು ಹಾಕುತ್ತಾರೆ. The third pigeon also was injured. ಆ 3ನೇ ಒಂದು ಪಾರಿವಾಳವು ಕೂಡ ಅದಕ್ಕೂ ಕೂಡ ಗಾಯ ಆಗ್ತದೆ.
It was shot through the chest, blinded in one eye, but kept flying and made it to the headquarters. ಆ ಒಂದು ಪಾರಿವಾಳವು ಕೂಡ ಎದೆಗೆ ಆ ಒಂದು ಗಾಯ ಆಗಿ ಒಂದು ಕಣ್ಣು ಇಲ್ಲದಾಗಿ ಆದರೂ ಕೂಡ ಅದು ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ಹೋಗಿ ತಲುಪಿ ಸಂದೇಶವನ್ನ ತಲುಪಿಸುತ್ತದೆ. The commander made plans to send reinforcements. ಆ ಒಂದು ಕಮಾಂಡರ್ ಕಡೆಗೆ ಅವರನ್ನ ಪುನಃ ಬಿಡಿಸಲಿಕ್ಕೋಸ್ಕರ ಮತ್ತೆ ಸೈನಿಕರನ್ನ ಆ ಒಂದು ಅರಣ್ಯಕ್ಕೆ ಕಳಿಸಿಕೊಡುತ್ತಾನೆ. 2 days later, the lost battalion was restored. 2 ದಿನಗಳ ನಂತರ ಆ ಒಂದು ಕಳೆದುಕೊಂಡಂತ ಆ ಸೈನಿಕರನ್ನ ಮತ್ತೆ ಅವರು ಗೆದ್ದು ಕರ್ಕೊಂಡು ಬರುತ್ತಾನೆ. The psalmist, surrounded by the enemies, calls for aid from his heavenly Father, and he asks him to hurry up. ಕೀರ್ತನೆಗಾರನು ಶತ್ರುಗಳಿಂದ ಆತನು ಬಾಧಿಸಲ್ಪಟ್ಟು ದೇವರ ಸಹಾಯಕ್ಕಾಗಿ ಬೇಗ ಬಂದು ನನಗೆ ಸಹಾಯ ಮಾಡೆಂಬುದಾಗಿ ಕೇಳಿಕೊಳ್ಳುತ್ತಾನೆ. David needs help right now. ಆ ದಾವೀದನಿಗೆ ಬಹಳ ಅವಸರವಾಗಿ ಸಹಾಯ ಬೇಕಾಗಿರುತ್ತದೆ. The enemy is at the gates. ಆ ಒಂದು ಶತ್ರುವು ಆ ಒಂದು ಬಾಗಿಲಲ್ಲೇ ಇರುತ್ತಾನೆ. They are coming, mocking and laughing at him. ಅವರು ಬಂದು ಹಾಸ್ಯ ಮಾಡಿ ತಿರಸ್ಕರಿಸಿ ಆತನ ಬಗ್ಗೆ ಅವರು ನಿರುತ್ಸಾಹ ತೋರುತ್ತಾರೆ. David relies on God to deliver him from his plight. ಆತನ ಒಂದು ಪರಿಸ್ಥಿತಿಯಲ್ಲಿ ದೇವರನ್ನು ಆಶ್ರಯಿಸಿಕೊಂಡು ದೇವರ ಸಹಾಯಕ್ಕಾಗಿ ಆತನು ಎದುರು ನೋಡುತ್ತಾನೆ. He prayed like this, please turn them back. I can't do it because I am poor and needy. ಅವನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀನೇ ನನ್ನ ಕಡೆ ತಿರುಕೋ, ನೀನು ನನಗೆ ಸಹಾಯ ಮಾಡು, ನನ್ನ ಮಾರ್ಗವನ್ನ ನೀನೇ ಸಿದ್ಧಪಡಿಸೆಂಬುದಾಗಿ ಕೇಳಿಕೊಳ್ಳುತ್ತಾನೆ. The psalm points to Jesus Christ, our hero. ಈ ಒಂದು ಕೀರ್ತನೆಯು ನಮ್ಮ ಒಂದು ನಾಯಕನಾದಂಥ ಯೇಸು ಕ್ರಿಸ್ತನ ಕಡೆಗೆ ಅದು ತೋರಿಸುವಂತದ್ದಾಗಿದೆ. Jesus was persecuted in Gethsemane before he was crucified. ಯೇಸು ಕ್ರಿಸ್ತನು ಮರಣ ಹೊಂದಕ್ಕಿಂತ ಮೊದಲು ಗೆತ್ಸೆಮನೆ ತೋಟದಲ್ಲಿ ಆತನು ಹಿಂಸೆಗೆ ಒಳಗಾದನು. He carried sin of the world in his body. ಆತನು ಲೋಕದ ಪಾಪವನ್ನೆಲ್ಲ ತನ್ನ ದೇಹದ ಮೇಲೆ ಹೊತ್ತುಕೊಂಡನು. During his suffering on the cross, he entrusted himself to God, who judges justly. ಶಿಲುಬೆ ಮೇಲಿರುವಾಗ ನ್ಯಾಯ ಕೊಡುವಂತ ದೇವರಿಗೆ ತನ್ನ ಮೊರೆಯನ್ನು ಇಡುತ್ತಾನೆ. Jesus prayed for the forgiveness of his enemies. ಯೇಸು ಕ್ರಿಸ್ತನು ತನ್ನ ವಿರೋಧಿಗಳಿಗೋಸ್ಕರ ಪ್ರಾರ್ಥಿಸುತ್ತಾನೆ. We can rely on God for deliverance in all circumstances. ನಮ್ಮ ಎಲ್ಲ ಪರಿಸ್ಥಿತಿಗಳು ಕೂಡ ಬಿಡುಗಡೆಗೋಸ್ಕರ ನಾವು ಕ್ರಿಸ್ತನ ಕಡೆಗೆ ನೋಡಬಹುದಾಗಿದೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯಳುವಂಥ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಕುಗ್ಗಿದವನು, ಬಾಧೆಗೆ ಒಳಗಾದವನು, ಕಷ್ಟದಲ್ಲಿದ್ದಂಥವನು, ನಿರಾಶ್ರಿತನೂ ಆದಂಥ ದಾವೀದನ ಮೇಲೆ ನೀನು ಕರುಣೆ ಇಟ್ಟು ಆತನನ್ನು ಎಲ್ಲ ಬಾಧೆಗಳಿಂದ ಬಿಡಿಸಿ ಪುನಃ ರಾಜನನ್ನಾಗಿ ಮಾಡಿದಾತನೇ ನಿನಗೆ ಸ್ತೋತ್ರ ಮಾಡ್ತೇವೆ. ತಂದೆಯಾದ ದೇವರೇ, ಕಷ್ಟ ಕಾಲದಲ್ಲಿ ಮೊರೆಯಿಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ನೀನು ವಾಕ್ಯ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಷ್ಟದಲ್ಲಿದ್ದ ಮನುಷ್ಯನು ಬೇಡಿಕೊಳ್ಳಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನೆಂಬ ನಿನ್ನ ವಾಕ್ಯ ಇದೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ನಿನ್ನ ವಾಕ್ಯ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಸಹಾಯಕನು, ನಮ್ಮ ನಾಯಕನು, ನಮ್ಮನ್ನು ಕಷ್ಟಗಳಿಂದ ಬಿಡಿಸುವಾತನು, ಕಾಯಿಲೆಗಳಿಂದ ಗುಣಪಡಿಸುವಾತನು ನೀನಾಗಿರುತ್ತೆ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕೂಡ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿದಂಥ ಎಲ್ಲರ ಮೇಲೆ ನಿನ್ನ ಆಶೀರ್ವಾದವಿರಲಿ, ನಿನ್ನ ಮಾರ್ಗದರ್ಶನವಿರಲಿ, ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ಕೃಪೆಯಿಂದ ತುಂಬಿಸಿ ಸ್ವಾಮಿ. ನೀನು ನಮ್ಮ ಕುರುಬನಾಗಿದ್ದು ಶುಭವು ಕೃಪೆಯು ಪ್ರತಿಯೊಬ್ಬರನ್ನು ಹಿಂಬಾಲಿಸಲಿ. ನಿನ್ನ ಮಹಿಮೆಗಾಗಿ ಅದ್ಭುತಗಳನ್ನು ಮಾಡಿ ಸ್ವಾಮಿ. ಜೀವಿತಗಳನ್ನು ನೀನು ಸ್ವಾಮಿ ಉದ್ಧರಿಸಿ ನೀನು ನಿನ್ನ ರಾಜ್ಯ ಕಟ್ಟಬೇಕಾಗಿ, ನೀನು ಮಹಿಪಡಿಸಿಕೊಳ್ಳಬೇಕಾಗಿ, ಎಲ್ಲರನ್ನು ಆಶೀರ್ವದಿಸಿ ಸಮಾಧಾನ ಶಾಂತಿ ಕೊಡಬೇಕಾಗಿ, ನೀನು ನಮ್ಮ ಮೇಲೆ ದಯೆ ಇಡಬೇಕೆಂಬುದಾಗಿ, ಕೃಪೆಯನ್ನು ತೋರಿಸಬೇಕಾಗಿ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.